ಶ್ರೀ ದತ್ತಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 2, ಮಧ್ಯಮ ಕಾಂಡ. ಶ್ರೀ ನವನಾಥ ಕಥಾಸಾರ. ಅಧ್ಯಾಯ 20. ಇಂದ್ರನು ಸಿಂಹಳ ದ್ವೀಪದಲ್ಲಿ ಸೋಮಯಾಗವನ್ನು ನೆರವೇರಿಸಿದ್ದು ಹಾಗೂ ಶ್ರೀ ನವನಾಥ ಕಥಾಸಾರದ ಸಮಾರೋಪಾಖ್ಯಾನ. ಚರಪಟಿನಾಥನು ಇಂದ್ರನನ್ನು ಸೋಲಿಸಿದ್ದರಿಂದ ಇಂದ್ರನು ಬಹಳ ಖಿನ್ನ ಮನಸ್ಕನಾಗಿ ದೇವತೆಗಳ ಗುರುವಾದ ಬೃಹಸ್ಪತಿಯಲ್ಲಿಗೆ ಹೋಗುವನು. ಬೃಹಸ್ಪತಿಯು ಪರಮಜ್ಞಾನಿಯೂ ಹಾಗೂ ಸರ್ವಜ್ಞಮೂರ್ತಿಯೂ ಆಗಿರುವನು. ಹೀಗಿರಲು ದೇವತೆಗಳಿಗೆ ರಾಜನಾದ ಇಂದ್ರನು ಬೃಹಸ್ಪತಿಯಲ್ಲಿಗೆ ಹೋಗಿ ಚರಪಟಿಯ ಪ್ರಪಾತವನ್ನು ಹೇಳಹತ್ತಿದನು. ಅದೆಂತೆಂದರೆ, ಗುರುದೇವ, ಅವನು ಚಿಕ್ಕವನಾದರೂ ಒಳ್ಳೆ ಅಸ್ತ್ರಪ್ರಯೋಗವನ್ನು ಮಾಡಿ ನಮಗೆಲ್ಲ ಘಾಸಿಗೊಳಿಸಿದನು. ಅಂಥ ಅವನ ವಿದ್ಯೆಗಳಲ್ಲಿ ವಾತಾಕರ್ಷಣ ವಿದ್ಯೆಯು ಮಹಾಬಲವುಳ್ಳದ್ದಾಗಿದ್ದು ಅದು ನಾಥರಿಗೆ ಹೇಗೆ ದೊರಕಿತೆಂಬುದು ಗೊತ್ತಾಗದು. ಅದು ಹೇಗಾದರೂ ಮಾಡಿ ಯುಕ್ತಿ ಪ್ರಯುಕ್ತಿಯಿಂದ ತಾವು ಪಡೆಯುವಂತೆ ಮಾಡಬೇಕು ಎನ್ನಲು ಅದಕ್ಕೆ ಬೃಹಸ್ಪತಿಯು, ಮಹಾರಾಜ, ಅದಕ್ಕಾಗಿ ನಾವು ಸೋಮಯಾಗವನ್ನು ಮಾಡಬೇಕಾಗುವುದು. ಅದಕ್ಕೆ ಬಹು ಪ್ರಯತ್ನದಿಂದಾಗಿ ನಾವು ಆ ನಾಥನನ್ನೇ ಸ್ವರ್ಗಕ್ಕೆ ಕರೆತರಬೇಕು. ಆಗ ಅವನಲ್ಲಿ ಮೋಹವುಂಟು ಮಾಡಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ಎಂದು ದೇವಗುರು ಸಲಹೆ ನೀಡುವನು. ಅದಕ್ಕಾಗಿ ಯಾರನ್ನು ಕರೆ ಕಳುಹಿಸಬೇಕೆಂಬ ಇಂದ್ರನ ಮಾತಿಗೆ ಮತ್ತೆ ಬೃಹಸ್ಪತಿಯು, ಇಂದ್ರನೇ, ಅಷ್ಟವಸುಗಳಲ್ಲಿ ಉಪಚರಿ ವಸುವು ಮಚ್ಚೇಂದ್ರನ ತಂದೆಯು. ಹೀಗಾಗಿ ಉಪಚರಿಯನ್ನು ಭೂಮಿಗೆ ಕಳುಹಿಸಿದರೆ ಅವನು ಮಚ್ಚೇಂದ್ರನನ್ನು ಭೇಟಿಯಾಗಿ ನಮ್ಮ ಸಂಗತಿಯನ್ನು ತಿಳಿಸಲು ಅವನು ಚರಪಟಿಯನ್ನು ಇಲ್ಲಿಗೆ ಕರೆತರುವನು ಅಂತ ನುಡಿಯುವನು. ಅದಕ್ಕೆ ಇಂದ್ರನು ತಲೆದೂಗಿದನು. ಇತ್ತ ದೇವಗುರುವಿನ ಸುವಚನವನ್ನು ಆಲಿಸಿದ ಇಂದ್ರನು ಮಾತಲಿಯಿಂದ ರಥವನ್ನು ಕೊಟ್ಟು ಉಪಚರಿಯನ್ನು ಕರೆಯಿಸಿದನು. ಅಲ್ಲದೆ ಅವನನ್ನು ಕುರಿತು, ಮಹಾತ್ಮನೇ, ಮನದಲ್ಲಿ ಸೋಮಯಜ್ಞ ಮಾಡುವ ತವಕ ಉಂಟಾಗಿದೆ. ಅದಕ್ಕಾಗಿ ನೀನು ವಿಮಾನಾರೂಢನಾಗಿ ಮಚ್ಚೇಂದ್ರನನ್ನು ಕಾಣಬೇಕು. ಅಲ್ಲದೆ ನಾಥರೆಲ್ಲರನ್ನೂ ಕರೆದುಕೊಂಡು ಸ್ವರ್ಗಕ್ಕೆ ಬರಬೇಕೆಂದು ಹೇಳಲು ತಡಮಾಡದೆ ವಿಮಾನಾರೂಢನಾದ ಉಪಚರಿಯು ಭೂಮಿಗಿಳಿದು ಮಚ್ಚೇಂದ್ರನಿರುವಲ್ಲಿಗೆ ಬಂದನು. ಹೀಗೆ ಅಕಸ್ಮಾತಾಗಿ ಬಂದ ಉಪಚರಿ ವಸುವನ್ನು ಕಂಡ ಮಚ್ಚೇಂದ್ರನು ತಂದೆಗೆ ನಮಸ್ಕರಿಸುವನು. ನಂತರ ಅಲ್ಲೇ ಇರುವ ಗೋರಕ್ಷ, ಧರ್ಮನಾಥ, ಚೌರಂಗಿ, ಕಾನೀಫ, ಗೋಪೀಚಂದ, ಜಲಾಂಧರ, ಅಡಭಂಗಿನಾಥ ಇವರೆಲ್ಲರೂ ಕೂಡ ತೀರ್ಥ ಸ್ನಾನಕ್ಕಾಗಿ ಒಂದೇ ಕಡೆ ಸೇರಿದರು. ಅವರೂ ಕೂಡ ಉಪಚರಿ ವಸುವಿಗೆ ನಮಸ್ಕರಿಸಲು ಉಪಚರಿ ವಸುವು ಅವರೆಲ್ಲರ ಮಧ್ಯದಲ್ಲಿ ಶೋಭಿಸಿದನು. ನಂತರ ಉಪಚರಿಯು ಮಚ್ಚೇಂದ್ರನನ್ನು ಕುರಿತು, ವತ್ಸ, ಇಂದ್ರನು ಸೋಮಯಾಗ ಮಾಡಲು ಇಚ್ಛಿಸಿರುವನು. ಆ ಕಾರ್ಯಕ್ಕಾಗಿ ನವನಾಥರು ಬರಬೇಕೆಂದು ಕರೆಯ ಕಳುಹಿಸುವನು ಎಂದು ಮಚ್ಚೇಂದ್ರನು ಮನವೊಲಿಸಲು ಅದಕ್ಕೆ ಅವನು ಬರಲು ಒಪ್ಪುವನು. ನಂತರ ಮಚ್ಚೇಂದ್ರ ಸಹಿತವಾಗಿ ಜಲಾಂಧರ, ಕಾನೀಫ್, ಚೌರಂಗಿ, ಗೋರಕ್ಷ, ಅಡಭಂಗಿ, ಗೋಪೀಚಂದರು ವಿಮಾನವನ್ನೇರುವರು. ನಂತರ ಗೌಡ ಬಂಗಾಳದ ಹೇಲಾಪಟ್ಟಣಕ್ಕೆ ಬಂದು ಗೋಪೀಚಂದನನ ತಾಯಿಯಿಂದ ಮೈನಾವತಿಗೆ ಕರೆದುಕೊಂಡು ಅಲ್ಲಿಂದ ವಡವಾಳದಲ್ಲಿರುವ ವಟಸಿದ್ಧ ನಾಗನಾಥನನ್ನು ತಮ್ಮೊಡನೆ ಸೇರಿಸಿಕೊಂಡು ಅತ್ತ ಭರ್ತೃಹರಿ ಇರುವಲ್ಲಿಗೆ ಬಂದರು. ಅಲ್ಲಿ ಅವನನ್ನು ಕರೆದುಕೊಂಡು ಅಲ್ಲಿಂದ ಆವಂತಿಗೆ ಬಂದು ಅಲ್ಲಿ ಚರಪಟಿಯನ್ನು ಕೂಡಿಸಿಕೊಂಡು ಮಾನವ ದೇಶದಲ್ಲಿರುವ ವಿಟಾಗ್ರಾಮಕ್ಕೆ ಬಂದು ಅಲ್ಲಿ ರೇವಣ ಸಿದ್ಧನನ್ನೂ ಕೂಡ ಜೊತೆಗೆ ಸೇರಿಸಿಕೊಂಡರು. ಇಷ್ಟೇ ಅಲ್ಲದೆ ಅವರೊಂದಿಗೆ 84 ಜನ ಸಿದ್ಧರನ್ನೂ ಕೂಡ ಸೇರಿಸಿಕೊಂಡು ವಿಮಾನದ ಮೂಲಕ ಅಮರಪುರಕ್ಕೆ ಬರುವರು. ಇಂತು ವಿಮಾನವು ಇಂದ್ರಪುರಿಯನ್ನು ತಲುಪಲು ಇಂದ್ರನು ಗ್ರಾಮ ದ್ವಾರದಲ್ಲೇ ಅವರನ್ನು ಸ್ವಾಗತಿಸಿ ಅವರೆಲ್ಲರನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಎಲ್ಲರನ್ನೂ ಅವರವರ ಉಚಿತಾಸನದಲ್ಲಿ ಕೂಡಿಸಿ ಊಟೋಪಚಾರದಿಂದ ಸತ್ಕರಿಸಿದನು. ಎಲ್ಲ ದೇವತೆಗಳು ನವನಾಥರನ್ನು ಕಂಡು ಬಹಳ ಸಂತಸಗೊಂಡನು. ನಂತರ ಸೋಮಯಜ್ಞ ಮಾಡುವ ವಿಚಾರವನ್ನು ಇಂದ್ರನು ಎಲ್ಲರಿಗೂ ಅರುಹಿದನು. ಅತ್ತ ಅದನ್ನು ಯಾವ ಸ್ಥಳದಲ್ಲಿ ಮಾಡಬೇಕೆಂಬುದನ್ನು ಬೃಹಸ್ಪತಿ ಹಾಗೂ ಮಚ್ಚೇಂದ್ರರು ಚಿಂತಿಸಹತ್ತಿದರು. ಕೊನೆಗೆ ಸಿಂಹಳ ದ್ವೀಪದಲ್ಲೇ ಯಜ್ಞವನ್ನು ಆಚರಿಸಲು ಅಂತಿಮ ನಿರ್ಧಾರ ಕೈಗೊಳ್ಳಲಾಯಿತು. ನಂತರ ಉಪಚರಿ ವಸುವು ಗಂಧರ್ವನೊಂದಿಗೆ ಅಲ್ಲಿಗೆ ಹೋಗಿ ಆ ಸ್ಥಳವನ್ನು ಸಜ್ಜುಗೊಳಿಸಿ ಅಲ್ಲಿ ಯಜ್ಞವನ್ನು ಆಯೋಜಿಸಿದನು. ಇಂದ್ರನು ಸತಿಯೊಡನೆ ಆಗಮಿಸಿ ಯಜ್ಞಕ್ಕೆ ನೇತೃತ್ವ ವಹಿಸಿಕೊಂಡನು. ಮಂತ್ರ ಕಾರ್ಯವನ್ನು ಬೃಹಸ್ಪತಿಗೆ ಒಪ್ಪಲಾಯಿತು. ನವನಾಥರು ಯಜ್ಞ ಕಾಂಡಕ್ಕೆ ಸ್ವಾಹ ಎಂದು ಆಹುತಿಗಳನ್ನು ಹಾಕುವವರಾದರು.
ಈ ಯಜ್ಞ ಕಾರ್ಯವನ್ನು ನಡೆಯುವ ಆಟವ್ಯವನವು ಕಿಲೋತ್ತಮೆಯ ವಾಸಸ್ಥಳವಾದ ಸಮೀಪದಲ್ಲೇ ಇತ್ತು. ಆಗ ಮಚ್ಚೇಂದ್ರ ಯತಿಗೆ ಮೀನನಾಥನ ನೆನಪಾಗಲು ಮಚ್ಚೇಂದ್ರನು ಆತನನ್ನು ಕರೆಯಿಸಿ ಅವನಿಗೆ ವಿದ್ಯಾಭ್ಯಾಸ ಮಾಡಿಸತೊಡಗಿದನು. ಆ ಸಮಯದಲ್ಲಿ ಬೃಹಸ್ಪತಿಯು ಇಂದ್ರನನ್ನು ಕುರಿತು, ರಾಜನೇ, ನೀನು ಯಜ್ಞಕ್ಕೆ ಕುಳಿತರೆ ಆಗದು. ಆ ಕಾರ್ಯಕ್ಕೆ ಉಪಚರಿ ವಸುವಿಗೆ ವಹಿಸಿ ನೀನು ಉಳಿದ ಕಾರ್ಯವನ್ನು ನೋಡಿಕೋ ಎನ್ನಲು ಇಂದ್ರನು ಯಜ್ಞವನ್ನು ಸಾಂಗವಾಗಿ ಸಾಗುವಂತೆ ಮೇಲ್ವಿಚಾರಣೆ ಕಾರ್ಯ ಮಾಡಹತ್ತಿದನು. ಹೀಗೆ ಇಂದ್ರನ ಶ್ರಮವನ್ನು ಕಂಡು ಆ ಯತಿಯ ಮನಸ್ಸು ಸಂತಸಗೊಂಡಿತು. ಅತ್ತ ಮಚ್ಚೇಂದ್ರನಾಥನು ಮೀನನಾಥನಿಗೆ ವಿದ್ಯೆಯನ್ನು ಕಲಿಸುವಾಗ ಇಂದ್ರನು ನವಿಲಿನ ವೇಷ ಧರಿಸಿಕೊಂಡು ಪಕ್ಕದಲ್ಲಿರುವ ಗಿಡವೊಂದರ ಟೊಂಗೆಯ ಮೇಲೆ ಕುಳಿತುಕೊಂಡು ಮೀನನಾಥನಿಗೆ ಕಲಿಸುವ ರಹಸ್ಯ ವಿದ್ಯೆಯನ್ನು ಇಂದ್ರನು ಕಲಿಯ ಹತ್ತಿದನು. ಹೀಗೆ ಇಂದ್ರನಿಗೆ ವಾತಾಕರ್ಷಣ ವಿದ್ಯೆಯು ಸಹಜವಾಗಿ ದೊರಕಹತ್ತಿತು. ಅದರಿಂದಾಗಿ ಇಂದ್ರನಿಗೆ ಸಂತೋಷವಾಯಿತು. ಮುಂದೆ ಯಜ್ಞವು 1 ವರ್ಷ ಪರ್ಯಂತ ಸಾಗಿತು. ಅಲ್ಲಿಯವರೆಗೆ ಮಚ್ಚೇಂದ್ರನು ಮೀನನಾಥನಿಗೆ ವಿದ್ಯೆಯನ್ನು ಕಲಿಸುತ್ತಲೇ ಇರುವನು. ಮುಂದೆ ಯಜ್ಞವು ಸಮಾಪ್ತಿಗೊಳ್ಳಲು ಬಳಿಕ ಎಲ್ಲಾ ನಾಥರನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ಇಂದ್ರನ ಎದುರಿಗೆ ಕೈ ಜೋಡಿಸಿಕೊಂಡು ನಿಂತನು. ಅಲ್ಲದೆ ಇಂದ್ರನು ಮಚ್ಚೇಂದ್ರನನ್ನು ಕುರಿತು, ಯೋಗಧ್ರುಮನಿ, ಯಜ್ಞವು ಸಾಂಗವಾಗಿ ನಡೆದಿದೆ. ಆದರೆ ನನ್ನಿಂದ ಒಂದು ಅಪರಾಧ ಜರುಗಿದೆ. ಅದೇನೆಂದರೆ, ತಾವು ಮೀನನಾಥನಿಗೆ ವಿದ್ಯಾಪ್ರಾಪ್ತಿ ಮಾಡುವಾಗ ನಾನು ನವಿಲಿನ ವೇಷವನ್ನು ಧರಿಸಿಕೊಂಡು ಆ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡೆ. ಆದ್ದರಿಂದ ಆ ವಿದ್ಯಾಪ್ರಾಪ್ತಿಗಾಗಿ ವರವನ್ನಿಟ್ಟು ಕೃಪೆ ಮಾಡುವಂತಾಗಬೇಕು ಅಂತ ಪ್ರಾರ್ಥಿಸುವನು. ಅದಕ್ಕೆ ಮಚ್ಚೇಂದ್ರನು ಸಿಟ್ಟಿಗಿದ್ದು ಎಲ್ಲ ನಾಥರು ಇಂದ್ರನನ್ನು ಕುರಿತು, ದೇವರಾಜನೇ, ನೀನು ಕಳ್ಳತನದಿಂದ ನಮ್ಮ ವಿದ್ಯೆಯನ್ನು ಕಲಿತುಕೊಂಡಿ. ಆದ್ದರಿಂದ ನೀನು ಮಚ್ಚೇಂದ್ರನಿಂದ ಕಲಿತ ವಿದ್ಯೆಯು ನಷ್ಟಗೊಳ್ಳಲಿ ಎಂದು ಶಾಪ ಕೊಡುವರು. ಅದಕ್ಕೆ ದೇವಗುರುವು ಅವರನ್ನು ಮತ್ತೆ ಸಂತೋಷಗೊಳಿಸಿ ಉಶ್ಶಾಪವನ್ನು ನೀಡಲು ಬೇಡಿಕೊಳ್ಳುವನು. ಅದಕ್ಕೆ ನಾಥರೆಲ್ಲರೂ ಕೂಡಿ ಆಲೋಚಿಸಿ ಇಂದ್ರನು ಅದಕ್ಕಾಗಿ 12 ವರ್ಷ ತಪಸ್ಸನ್ನಾಚರಿಸಲು ಆ ವಿದ್ಯೆಯು ಮತ್ತೆ ದೊರಕುವುದೆಂದು ಹೇಳಿ ಅತ್ತ ಮೀನನಾಥನನ್ನು ಕರೆದುಕೊಂಡು ಮಚ್ಚೇಂದ್ರನು ಕಿಲೋತ್ತಮಳಿಗೆ ಸಮಾಧಾನವನ್ನು ಹೇಳಿ 84 ಸಿದ್ಧರು ಇತ್ಯಾದಿ ನಾಥರೆಲ್ಲರೂ ವಿಮಾನವನ್ನೇರಿ ಭೂಮಿಗೆ ಬಂದಿಳಿಯುವರು. ನಂತರ ಎಲ್ಲರೂ ತೀರ್ಥಾಟನೆಗಾಗಿ ಹೊರಡುವರು. ಅತ್ತ ಮೈನಾವತಿಯನ್ನು ಹೇಲಾಪಟ್ಟಣಕ್ಕೆ ತಲುಪಿಸುವರು. ಮುಂದೆ ಮೀನನಾಥನು ಕೂಡ ಭೂಮಿಯಲ್ಲಿ 3 ಜನ ಶಿಷ್ಯರನ್ನು ಹೊಂದುವನು. ಇತ್ತ ಇಂದ್ರನು ಸಹ್ಯಾದ್ರಿಗೆ ಹೋಗಿ ಅಲ್ಲಿ 12 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನಾಚರಿಸುವಾಗ ಮಂತ್ರ ಪ್ರಯೋಗದಿಂದ ನೀರನ್ನು ಪ್ರವಾಹವಾಗಿ ಬಿಡಲು ಆ ನೀರು ಭೀಮಾ ನದಿಯ ಚಂದ್ರಭಾಗಕ್ಕೆ ಸೇರುವುದು. ಆಮೇಲೆ ಅರ್ಘ್ಯ ಪ್ರದಾನ ಮಾಡಲೆಂದು ಮಣಿಕರ್ಣಿಕೆಯ ಜಲವನ್ನು ಕಮಂಡಲದಲ್ಲಿ ತುಂಬಿಕೊಂಡು ತರಲು ಅದು ಇಂದ್ರಪ್ರಸ್ಥದ ಮೂಲಕ ಪ್ರವಾಹವಾಗಿ ಹರಿದಿದ್ದರಿಂದ ಅದಕ್ಕೆ ಇಂದ್ರಾಯಣಿ ಎಂದು ಕರೆಯಲ್ಪಟ್ಟಿತು. ತದನಂತರ ಇಂದ್ರನು ತನ್ನ ತಪಸ್ಸನ್ನು ಮುಗಿಸಿಕೊಂಡು ಅಮರಪುರಕ್ಕೆ ತೆರಳುವರು. ಮುಂದೆ ನವನಾಥರು ಬಹುದಿನಗಳ ಕಾಲ ತೀರ್ಥಾಟನೆಯಲ್ಲಿ ತೊಡಗಿದರು. ಶಕೆ 1710ರವರೆಗೆ ಅವರು ಪ್ರಕಟ ರೂಪದಿಂದಿದ್ದು ಮುಂದೆ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿ ಗುಪ್ತ ರೂಪದಿಂದ ಉಳಿಯ ಹತ್ತಿದರು. ಕಾನೀಫನಾಥನು ಮಠದಲ್ಲೇ ಗುಪ್ತ ರೂಪದಿಂದ ಇರಹತ್ತಿದನು. ಹಾಗೆಯೇ ನಾಥರಿಗೆಲ್ಲ ತಂದೆ ತಾಯಿ ಎನಿಸಿದ ಮಚ್ಚೇಂದ್ರನು ಮೇಲ್ಭಾಗದಲ್ಲಿ ಉಳಿದನು. ಅತ್ತ ಜಲಾಂಧರನು ಗರ್ಭಗಿರಿಯ ಮೇಲೆ ನಿಂತುಕೊಂಡನು. ಅವನಿಗೆ ಜಾನಪೀರನೆಂದು ಕರೆಯಲ್ಪಡುತ್ತದೆ. ಹಾಗೂ ಅವನ ಕೆಳಬದಿಗೆ ಗಹನೀನಾಥನು ಇರಹತ್ತಿದನು. ಅವನನ್ನೇ ಗೈಬೀಪೀರನೆಂದು ಕರೆಯುವರು. ರೇವಣನಾಥನು ಮಾನವ ದೇಶದೊಳಗಿನ ವಿಟಾಕ್ ಗ್ರಾಮದಲ್ಲಿ ಇರಹತ್ತಿದನು. ಅಲ್ಲದೆ ಚರಪಟಿನಾಥ, ಚೌರಂಗಿನಾಥ ಹಾಗೂ ಅಡಭಂಗಿನಾಥರು ಗುಪ್ತ ರೋಗದಿಂದ ಇಂದಿಗೂ ತೀರ್ಥ ಸಂಚಾರ ಕೈಗೊಂಡಿರುವರು. ಮತ್ತೊಂದೆಡೆಗೆ ಭರ್ತೃಹರಿಯು ಪಾತಾಳದಲ್ಲಿ ಉಳಿದರೆ ಮೀನನಾಥನು ಸ್ವರ್ಗಕ್ಕೆ ಹೋಗಿ ವಾಸಿಸಹತ್ತಿದನು. ಅತ್ತ ಮುಖ್ಯವಾಗಿ ಗೋರಕ್ಷನಾಥನು ಗಿರಿನಾರ ಪರ್ವತದ ಮೇಲಿರುವ ದತ್ತಾತ್ರೇಯನ ಪಕ್ಕದಲ್ಲಿ ವಾಸಿಸಹತ್ತಿದನು. ಗೋಪಿಚಂದ ಹಾಗೂ ಧರ್ಮನಾಥರಿರುವರು ತಮ್ಮ ಶಕ್ತಿ ಬಲದಿಂದ ವೈಕುಂಠಕ್ಕೆ ಹೋಗುವರು. ನಂತರ ವಿಷ್ಣುವು ವಿಮಾನವನ್ನು ಕಳುಹಿಸಿ ಮೈನಾವತಿಗೆ ವೈಕುಂಠಕ್ಕೆ ಕರೆಯಿಸಿಕೊಳ್ಳುವನು. ಮುಂದೆ ಅತ್ತ 74 ಜನ ಸಿದ್ಧರಿಂದ ನಾಥಪಂಥವು ಸ್ವಸಾಮರ್ಥ್ಯದಿಂದ ಭೂಲೋಕದಲ್ಲಿ ಬಹಳ ಪ್ರಸಿದ್ಧಿ ಹೊಂದುವುದು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.